ನೋಡಿದಂತ ಸಂದರ್ಭದಲ್ಲಿ ಜಾರಕಿಹೊಳಿ ಏನಾಯ್ತು, ಅವತ್ತು ಯಾರು ಮಾಡಿಸ್ತಾರೋ ಅದೆಲ್ಲ ಹೊರಗೆ ಬರ್ಲಿಲ್ವಾ? ಬರೀ ಪೆನ್ ಡ್ರೈವ್ ಇಟ್ಕೊಂಡು ಈ ತರ ಅಳಿಯಕ್ಕೆ ಬೇರೆ ಬೇರೆ ಅದೊಂಥರ ಹನಿ ಟ್ರ್ಯಾಪ್, ಇದೊಂಥರ ರೇವಣ್ಣ ಸುಮ್ಮನೆ ರೇವಣ್ಣ ಯಾವ ಹನಿ ಟ್ರ್ಯಾಪ್ ಆಗಿದ್ದಾರೆ, ಯಾವ್ದಾರ ಇದ್ದಾರೆ. ನಾವ್ ಹೇಳಿದ್ SIT ಪೆನ್ ಡ್ರೈವ್ ಇದು ಸಂಬಂಧ ಇಲ್ಲ ನಮ್ಗೆ. ಪೆನ್ ಡ್ರೈವ್ ಅಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ ಅವರೆಲ್ಲರೂ ಸಹ ಹೊರಗೆ ಬರ್ತಕ್ಕಂಥ ಕೆಲಸ ಮಾಡ್ಲಿ ಅಂತ SIT ಮಾಡಿರ್ತಕ್ಕಂಥದ್ದು. ಇದು ದಾರಿ ತಪ್ಪಿದ್ರೆ ಅದಕ್ಕೋಸ್ಕರ ಮತ್ತೂ ಸಹ ಒತ್ತಾಯ ಮಾಡ್ತೀವಿ. SIT ಬಗ್ಗೆ ಇನ್ನು 3-4 ದಿನ ವಾಚ್ ಮಾಡ್ತೀವಿ. ಏನಾದ್ರು ಸರಿ ಕ್ರಮ ತೆಗೆದುಕೊಳ್ಳ ಅಂತಂದ್ರೆ ಈ ದೇಶದ CBI ಸಹ ವಹಿಸಿ ಅಂತ ನಾವು JDS ನಾವು ನೀವು ಇಂಟರ್ವ್ಯೂ ಮಾಡಿದ್ದು ತಪ್ಪು, ಹಂಚಿಕೆ ಮಾಡಿದ್ದು ತಪ್ಪು ಅಂದ್ರಲ್ಲ ಸರ್ ಬಾಲಕೃಷ್ಣ ಸರ್. ಇಂಟರ್ವ್ಯೂ ಮಾಡಿದ್ದು ಅಪರಾಧ, ಹಂಚಿದ್ದು ಅಪರಾಧ ಅಂತ. ಸೊ ಇದೇ ಪ್ರಕರಣ ಈಗ ಅವರವರಲ್ಲೇ ಕನ್ಫ್ಯೂಷನ್ ಇದೆ. ಯಾರು ದೇವರಾಜೇಗೌಡರು ಕಾರ್ತಿಕಲ್ ಮೊದಲು ಮಾತಾಡಿದ್ದೆ ಬೇರೆ, ಆಮೇಲೆ ಕನ್ಫ್ಯೂಷನ್ ಇರೋದ್ರಿಂದ SIT ತನಿಖಾ ಸಂಸ್ಥೆ ಇದಕ್ಕೆ ಪೂರ್ಣ ಪ್ರಮಾಣದ ತನಿಖೆನ ಪೂರ್ಣಗೊಳಿಸಿ ಏನ್ ವರದಿ ಕೊಡ್ತಾರೆ ಅನ್ನೋದ್ರ ಮೇಲೆ ನಾವು ಆಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕುಮಾರಸ್ವಾಮಿ ನೇರವಾಗಿ ಹೇಳ್ತಾರೆ, ಕಾರ್ತಿಕಲ್ ಮಲೇಷ್ಯಾ ಕಳಿಸೋರು ಯಾರು, ಆ ಮಹಾನುಭಾವ ಕಳಿಸಿ ಗೊತ್ತಿದೆ ಗೊತ್ತಿರ್ಬೇಕಲ್ಲ ಸರ್ ನಿಮ್ಗೆ. ಸರಿ, ಅಲ್ಲ ನಾವೆಲ್ಲ ಈ ಪೂರ್ಣ ಪ್ರಮಾಣದ ವರದಿ ಬಂದ ಮೇಲೆ ಎಲ್ಲಿ ಸಾಧಕ ಬಾಧಕಗಳು ತಪ್ಪಾಗಿದೆ ರೈಟ್ ಆಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಸರ್. ನೋಡೋಣ 4 ದಿವಸ ಇಲ್ಲ 4 ಸರ್ಕಾರ ಇದೆ, SIT ಸಂಸ್ಥೆ ಇದೆ. ಅವ್ರು ಅದು ಬಿಟ್ಬಿಟ್ಟು ಏನಕ್ಕೆ ಅಲ್ಲಿ ಬೀದಿಗಿಳಿದಿದ್ದಾರೆ ಅನ್ನೋದು ನಾವು ಪಕ್ಷದನ್ನ ಕೇಳಬೇಕು ಸರ್. ನಾವು ಕಾನೂನಿಗೆ ಗೌರವ ಕೊಡೋರು ಸರ್. ಇವತ್ತು ನೀತಿ ಸಂಹಿತೆ ಇದೆ. ಒಂದು ಗೌರವಯುತವಾದಂತ ರೀತಿಯಲ್ಲಿ ಮಹಿಳೆಯರ ಒಂದು ಅಪಮಾನದ ಒಂದು ಪ್ರಶ್ನೆ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಗೌರವಪೂರ್ವಕವಾದಂತ ಒಂದು ತನಿಖೆ ಆಗಬೇಕು ಅನ್ನೋದು ರಾಜ್ಯದಲ್ಲಿ ಚರ್ಚೆ ಆಗ್ತಿರುವ ಹಿನ್ನೆಲೆಯಲ್ಲಿ ನಾವುಗಳು ಗೌರವಪೂರ್ವಕವಾಗಿ ನಡೀತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ. ಇದನ್ನ ನಾವು ಸಾರ್ವಜನಿಕವಾಗಿ ಎಲ್ಲೋ ಕ್ಲೇಶನೋ ದ್ವೇಷನೋ ಹಚ್ಚಿ ನೋಡುವಂತ ಕೆಲಸ ಆಗಬಾರ್ದು. ಇದು ಗೌರವ, ಕಾನೂನಿಗೆ ತಲೆಬಾಗಬೇಕು, ಕಾನೂನಿಗೆ ಗೌರವ ಕೊಡಬೇಕು. ಆ ದಿಸೆನಲ್ಲಿ ನಾವು ನಡೀತಿದ್ವಿ. ಇಷ್ಟೇ ವಿಚಾರ. 4-5 ದಿವಸ ಆದ್ಮೇಲೆ ಅದರ ಸಂದರ್ಭದಲ್ಲಿ ಬೇರೆ ರೀತಿಯ ಚರ್ಚೆ ಮಾಡಿ ತೀರ್ಮಾನ ತಗೋತೀವಿ. ಸರ್, ಮಹಿಳೆಯರು ಯಾರಾದ್ರು ತಮ್ಮ ಬಳಿ ಬಂದು ವಿಚಾರಗಳನ್ನ ಹೇಳ್ಕೊಂಡಿದ್ದಾರ ಅಥವಾ ನಿಮ್ಮ ಪಕ್ಷದವರಿದ್ರೆ ಅವರಿಗೆ ಯಾವ ರೀತಿ? ಇಲ್ಲ, ಯಾರು ಕೂಡ ಸರ್ ನಮ್ಮ ಹತ್ರ ದೂರವಾಣಿ ಆಗ್ಲಿ ಮತ್ತೊಂದಾಗ್ಲಿ ನಮ್ಮ ಹತ್ರ ಸಿಗೋದಿಲ್ಲ. ಕೆಲವು ಸಾರ್ವಜನಿಕವಾಗಿ ಚರ್ಚೆ ಆಗಿರ್ತಕ್ಕಂಥದ್ದು, ಕೆಲವನ್ನ ದುರುದ್ದೇಶಪೂರ್ವಕವಾಗಿ ಪೋಸ್ಟ್ ಮಾಡಿ ಇದು ಮಾಡಿ ಮಾಡ್ತಾ ಇದ್ದಾರೆ ಇದನ್ನ ಚರ್ಚೆ ಮಾಡಿರ್ತಕ್ಕಂಥದ್ದು ಮಾಡಿ ನಾವು ಇನ್ನೂ ಕೂಡ ನೋಡಿ ಇಲ್ಲ. ತಪ್ಪು ತಿಳ್ಕೊಬೇಡಿ ಅದನ್ನ. ಯಾಕೆಂದ್ರೆ ಇದು ಒಂದು ಯಾರೇ ಮನೆಯಲ್ಲಿ, ಯಾಕೆಂದ್ರೆ ಇದು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.